ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇದೊಂದು ಹೆಲ್ದಿ ಡ್ರಿಂಕ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಇದೊಂದು 3-in-1 ಹೆಲ್ದಿ ಡ್ರಿಂಕ್ ಅಂತಾನು ಹೇಳ್ಬೋದು. ಇಲ್ಲಿ ನೋಡ್ರಿ, ನಾನು ಇದನ್ನು ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಇದು ಸ್ವಲ್ಪ ರಾಗಿ ಹಿಟ್ಟು ಐತಿ. 1 ಗ್ಲಾಸ್ ಹಾಲು ತೊಗೊಂಡಿನಿ. ಇದು ಸ್ವಲ್ಪ ಜಿಂಜರ್ ಪೌಡ್ರ್ ಅಂದರೆ ಒಣ ಶುಂಠಿ ತೊಗೊಂಡು ಬಂದು ಪುಡಿ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಬೆಲ್ಲ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ ನಾನು ನಿಮಗೆ. ಮೊದಲಿಗೆ ನಾವು ಈ ಡ್ರೈ ಫ್ರೂಟ್ಸ್ ಐತಲ್ರಿ, ಇದನ್ನು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೋಬೇಕ್ರಿ. ಅಂದ್ರೆ ಇದು ಸ್ವಲ್ಪ ಸ್ಮೂತಾಗಿ ಪುಡಿ ಆಗಲಿ ಅಂತ ಹೇಳಿ ಸಲುವಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ ಈಗ. ಇದಕ್ಕೇನು ತುಪ್ಪ ಅದು ಏನೂ ಹಾಕಿ ಬಿಸಿ ಮಾಡುವಂಗಿಲ್ಲ ರೀ. ಇದು ಹೆಂಗೈತೆ ಹಂಗೆ ಸ್ವಲ್ಪ ಬಿಸಿ ಮಾಡಿ ತಗೋಬೇಕ್ರಿ. ಭಾಳ ಕೆಂಪಗೂ ಫ್ರೈ ಮಾಡಬೇಡ್ರಿ. ಸ್ವಲ್ಪ ಇದು ಗ್ರೈಂಡ್ ಆಗೋ ಸಲುವಾಗಿ ಸ್ವಲ್ಪ ಬಿಸಿ ಮಾಡಿ ತೆಗಿತೀನಿ ಇದನ್ನು. ಇಲ್ಲಿ ನೋಡ್ರಿ, ಈ ರೀತಿ ಸ್ಮೂತಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ವಲ್ಲ ಅದನ್ನು ಈ ರೀತಿ ಸ್ಮೂತಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ನಾವು ಈಗ 1 ಗ್ಲಾಸ್ ಹಾಲು ತೊಗೊಂಡಿದ್ದೀವಲ್ರಿ, ಇದೊಂದು ಗ್ಲಾಸ್ ಹಾಲು ಹಾಕೋತೀನಿ. ಇಲ್ಲಿ ನೋಡ್ರಿ, ಈ ರೀತಿ ಒಂದು ಪಾತ್ರೆ ತೊಗೊಂಡು ಇದಕ್ಕೆ 1 ಗ್ಲಾಸ್ ಹಾಲು ಹಾಕ್ಕೊಂಡಿನಿ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಇದು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀವಲ್ರಿ, ಇದು 1 ಟೇಬಲ್ ಸ್ಪೂನಷ್ಟು ಈ ಪೌಡ್ರ್ ಹಾಕೋತೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕೋತೀನಿ ರೀ. ನೋಡಿರಿ, 1 ಗ್ಲಾಸ್ ಹಾಲು ತೊಗೊಂಡಿನಿ. 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಈ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಂಡಿನಿ. ಇದು ಒಟ್ಟು ಏನು ಗಂಟು ಇರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದನ್ನು. ಇಲ್ಲಿ ನೋಡಿರಿ, ಇದನ್ನು ಒಂದು ಸ್ವಲ್ಪನೂ ಇದ್ರೊಳಗೆ ಗಂಟು ಇರಲಾರ್ದಂಗೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ. ಇಲ್ಲಿ ನೋಡ್ರಿ, ಇದನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಹಿಂಗೆ ಕೈ ಬಿಟ್ಟಿವಂದ್ರೆ ಅದು ಗಂಟಾಗಿಬಿಡ್ತೈತಿ. ಈಗ ಚೆನ್ನಾಗಿ ಕುದಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ, ಇದೀಗ ಕುದಿಯಾಕತೈತಿ ನೋಡ್ರಿ, ಸ್ವಲ್ಪ ಗಟ್ಟಿ ಆಗೈತಿ. ನೀವು ಸಣ್ಣ ಮಕ್ಕಳಿಗೆ ಅದು ತಿನ್ಸೋದಾದ್ರೆ ಇದನ್ನು ಸ್ವಲ್ಪ ಇದ್ರೊಳಗೆ ಸ್ವಲ್ಪ ಉಪ್ಪು ಅಥವಾ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಇಷ್ಟು ಗಟ್ಟಿಯಾಗೇನೆ ಸಣ್ಣ ಮಕ್ಕಳಿಗೆ ಅದು ತಿನ್ಸೋದಾದ್ರೆ ಈ ರೀತಿ ತಿನ್ನಿಸ್ಬೋದು ರೀ. ನಿಮಗೆ ಇದಿಷ್ಟು ಗಟ್ಟಿಯಾಗಿ ಬೇಡ, ಹಂಗೆ ಕುಡಿಯಾಕಬೇಕು ಅಂತಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಹಾಲು ಆ್ಯಡ್ ಮಾಡ್ತೀನಿ ನೋಡಿರಿ. ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನ್ನೋರು ಇದಕ್ಕೆ ಇನ್ನೊಂದು ಚೂರು ಹಾಲು ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಕುದಿಸ್ಬೇಕ್ರಿ ಇದನ್ನು. ಈ ರಾಗಿ ಹಿಟ್ಟು ಚೆನ್ನಾಗಿ ಕುದಿಬೇಕ್ರಿ. ಇದು ಒಂದು 2-3 ನಿಮಿಷರ ಕುದಿಸ್ಬೇಕ್ರಿ ಇದನ್ನು. ಈಗ ನೋಡ್ರಿ, ಇದು ಚೆನ್ನಾಗಿ ಕುದಿಯಾಕತ್ತೈತಿ. ಒಂದು 2-3 ನಿಮಿಷ ಆಯ್ತಿದ್ದು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ನಾನು. ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಕಡಿಮೆ ಬೇಕನ್ನೋರು ಸ್ವಲ್ಪ ಕಡಿಮೆ ಹಾಕೋರಿ. ಬೆಲ್ಲ ಬೇಡ ಅನ್ನೋರು ಸ್ವಲ್ಪ ನೀವು ಬರೀ ಉಪ್ಪು ಅಷ್ಟೇ ಹಾಕ್ಕೊಂಡು ಕುಡಿಬೋದು ರೀ ಇದಕ್ಕೆ. ನೋಡಿರಿ, ಈಗ ಚೆನ್ನಾಗಿ ಕುದ್ದೈತಿ. ಇದಕ್ಕೆ ಈಗ ಬೆಲ್ಲ ಹಾಕೀನಿ. ಬೆಲ್ಲ ಸ್ವಲ್ಪ ಕರಗಲಿ. ಇದಕ್ಕೆ ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ತೀನಿ ರೀ. ಶುಂಠಿ ಪೌಡ್ರು ಆಪ್ಷನಲ್ ರೀ, ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲಿ ನೋಡಿರಿ, ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ಕೊಂಡು ಮಾಡಿ ನೋಡಿರಿ ನೀವು, ಸ್ವಲ್ಪ ಟೇಸ್ಟ್ ಬೇರೆನೇ ಬರ್ತೈತಿ. ಈ ವೆದರಿಗೆ ಈ ಶುಂಠಿನೂ ಒಳ್ಳೇದು. ಸ್ವಲ್ಪ ಜಾಸ್ತಿ ಏನು ಹಾಕೋಂಗಿಲ್ಲ ರೀ, ಸ್ವಲ್ಪ ಹಾಕ್ರಿ. ನೋಡಿರಿ, ಈಗ ಈ 3-in-1 ಹೆಲ್ದಿ ಡ್ರಿಂಕ್ ರೆಡಿ ಆಗೈತಿ. ಇಲ್ಲಿ ನೋಡಿರಿ, ನಮ್ದು ಹೆಲ್ದಿ ಡ್ರಿಂಕ್ ರೆಡಿ ಆಗೈತಿ. ಏನಕ್ಕ ರಾಗಿ ಮಾಲ್ಟ್ ಮಾಡಿ 3-in-1 ಹೆಲ್ದಿ ಡ್ರಿಂಕ್ ಅಂತ ಹೆಸರಿಟ್ಟಿರಲ್ರಿ ಅಂತ ನೀವು ಅನ್ಕೋಬೋದು. ಇಲ್ಲಿ ನೋಡಿರಿ, ನಾ ಇದ್ರೊಳಗೆ ಏನೇನು ಹಾಕೀನಿ ಅಂತ ನಿಮಗೆ ಮೊದಲೇ ಹೇಳೀನಿ. ಇದ್ರೊಳಗೆ ಡ್ರೈ ಫ್ರೂಟ್ಸ್ ಐತ್ರಿ, ಮತ್ತು ಹಾಲು ಹಾಕೀನಿ, ಮತ್ತು ರಾಗಿ ಹಿಟ್ಟು. ನಾವು ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳಿಗೆ ಹಾಲು ಕುಡಿ, ಡ್ರೈ ಫ್ರೂಟ್ಸ್ ತಿನ್ನು, ಮತ್ತು ಟಿಫನ್ ಮಾಡು ಅಂತ ಇಷ್ಟೆಲ್ಲ ಕಿರಿಕಿರಿ ಮಾಡೋ ಬದಲಿರಿ ಈ ರೀತಿ ನಾವು ಮೊದಲೇನೆ ಈ ರೀತಿ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿ ಇಟ್ಕೊಂಡು ಈ ರೀತಿ ರಾಗಿ ಮಾಲ್ಟ್ ಒಳಗನ ಹಾಕಿ ಮಾಡಿಕೊಟ್ರೆ ಅವರು ಕಿರಿಕಿರಿ ಇರಲಾರ್ದನ ಇದನ್ನು ಕುಡಿದು ಮತ್ತು ಆರಾಮಾಗಿ ಮೇಲೆ ಟಿಫನ್ ಮಾಡಿ ಹೋಗಿಬಿಡ್ತಾರೆ ರೀ. ಅವ್ರು ಹೋಗೋದೇ 8-8:30 ರೀ. ನಾವು ಅಷ್ಟರೊಳಗೆ ಇಷ್ಟೆಲ್ಲ ತಿನ್ನೋಣ ಅವ್ರಿಗೆ ಇರಿಟೇಟ್ ಆಗಿಬಿಡ್ತೈತೆ ರೀ. ನಮಗೂ ಅವ್ರು ತಿನ್ನಲಿಲ್ಲ ಅಂದ್ರೆ ಕಿರಿಕಿರಿ ಅನ್ನಿಸ್ತೈತಿ. ಮತ್ತು ಮನ್ಯಾಗ ವಯಸ್ಸಾದವ್ರು ಇದ್ರಂದ್ರೆ ಈ ರೀತಿ ಡ್ರೈ ಫ್ರೂಟ್ಸ್ ಇವು ಹಲ್ಲಿಗೆ ಬರೋದಿಲ್ಲ ರೀ, ಇವು ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ನಾವು ಪೌಡ್ರ್ ಮಾಡಿ ಈ ರಾಗಿ ಮಾಲ್ಟ್ ಒಳಗೆ ಹಾಕಿ
ಕೊಟ್ರೆ ಅವರು ಈಸಿಯಾಗಿ ಕುಡಿತಾರ್ರಿ. ಮತ್ತು ಒಂದಿನ ಈ ರಾಗಿ ಮಾಲ್ಟ್ ಮಾಡಿಕೊಡ್ರಿ, ಒಂದಿನ ಆ್ಯಪಲ್ ಜ್ಯೂಸ್ ಮಾಡಿನೂ ಅದ್ರೊಳಗನ ಈ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕೊಡ್ಬೋದು ರೀ. ಈ ರೀತಿ ದಿನ ಒಂದೊಂದು ಥರ ಜ್ಯೂಸ್ ಮಾಡಿಕೊಟ್ರೆ ಮಕ್ಳಿಗೂ ಚೇಂಜ್ ಅನ್ನಿಸ್ತೈತೆ ರೀ. ಅವರು ಏನೂ ಕಿರಿಕಿರಿ ಇರ್ಲಾರ್ದನ ಕುಡಿದು ಟಿಫನ್ ಮಾಡಿ ಹೋಗಿಬಿಡ್ತಾರೆ ರೀ. ನೋಡಿರಿ, ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.